ತಾಳ್ಮೆ ಮತ್ತು ನಂಬಿಕೆಯನ್ನು ಕಳೆದುಕೊಳ್ಳದಿರಿ. ನಾವು ಜೀವನದಲ್ಲಿ ಏನೇನೋ ಆಸೆ ಪಟ್ಟಿರುತ್ತೇವೆ, ಏನೇನೋ ಕನಸು ಕಂಡಿರುತ್ತೇವೆ. ಆದರೆ ನಾವಂದುಕೊಂಡಿದ್ದೆಲ್ಲ ಆಗುವುದಿಲ್ಲ. ಕೆಲವೊಮ್ಮೆ ತುಂಬ ಕಷ್ಟಪಡಬೇಕಾಗುತ್ತದೆ, ಅವಮಾನ ಎದುರಿಸಬೇಕಾಗುತ್ತದೆ. ಆದರೂ ತಾಳ್ಮೆ ಕಳೆದುಕೊಳ್ಳಬಾರದು. ಬರೀ ತಾಳ್ಮೆ ಮಾತ್ರ ಅಲ್ಲ, ನಮ್ಮಲ್ಲಿರುವ ನಂಬಿಕೆಯನ್ನೂ ಕಳೆದುಕೊಳ್ಳಬಾರದು. ನಮ್ಮ ಸುತ್ತ ಎಲ್ಲ ತರಹದ ಜನರು ಇರುತ್ತಾರೆ. ಕೆಲವರು ನಮ್ಮನ್ನು ಹೊಗಳುತ್ತಾರೆ, ಕೆಲವರು ತೆಗಳುತ್ತಾರೆ, ಕೆಲವರು ಗೊತ್ತಾಗದಂತೆ ಕಾಲೆಳೆಯುತ್ತಾರೆ. ಬಹಳಷ್ಟು ಜನ ಈ ಸಮಯದಲ್ಲಿ ತಾಳ್ಮೆ ಕಳೆದುಕೊಳ್ಳುತ್ತಾರೆ. ಯಾರೋ ತೆಗಳಿದಾಗ ಅಥವಾ ಕಾಲೆಳೆದಾಗ ಮನಸ್ಸು ಕೆಡಿಸಿಕೊಳ್ಳುತ್ತಾರೆ. ಒಂದೋ ತಮಗೆ ಹಾಗೆ ಮಾಡಿದವರ ಜೊತೆಗೆ ಜಗಳ ಆಡುತ್ತಾರೆ ಅಥವಾ ಒಬ್ಬರೇ ಕೊರಗುತ್ತಾರೆ. ಇದು ಇನ್ನಷ್ಟು ಸಮಸ್ಯೆಗಳಿಗೆ ದಾರಿ ಮಾಡಿಕೊಡುತ್ತದೆ. ಹೀಗಾಗಿ ನಮ್ಮ ಕಷ್ಟದ ಸಮಯದಲ್ಲಿ ಮೊದಲಿಗೆ ನಾವೇನು ಮಾಡಬೇಕು ಮತ್ತು ಹೇಗಿರಬೇಕು ಎಂಬ ಕ್ಲಾರಿಟಿ ನಮಗಿರಬೇಕು. ತಾಳ್ಮೆ ಕಳೆದುಕೊಂಡು ಪರಿಸ್ಥಿತಿಯನ್ನು ಇನ್ನಷ್ಟು ಹದಗೆಡಿಸುವ ಬದಲು ತಾಳ್ಮೆಯಿಂದ ಕುಳಿತು ನಾವು ಆ ಸಮಸ್ಯೆಯಿಂದ ಹೇಗೆ ಆಚೆ ಬರಬೇಕು ಎಂಬುದರ ಬಗ್ಗೆ ಯೋಚಿಸಬೇಕು. ಇದಕ್ಕೂ ನಮ್ಮ ಯೋಗ್ಯತೆಯನ್ನು ಬೇರೆಯವರಿಗೆ ಸಾಬೀತು ಮಾಡುವ ಅವಶ್ಯಕತೆ ಇಲ್ಲ. ನಮಗೆ ನಾವೇ ಸಾಬೀತು ಮಾಡಿಕೊಳ್ಳಬೇಕು ಅಷ್ಟೇ. ಕಷ್ಟವಾದರೂ ಇದು ನನ್ನಿಂದ ಸಾಧ್ಯ ಎಂದು ಹೇಳಬೇಕು. ಆ ನಿಟ್ಟಿನಲ್ಲಾದರೂ ನಾವು ಸಮಚಿತ್ತವಾಗಿ ವರ್ತಿಸಬೇಕು. ಈ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.